ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ ಅಂಗವಾಗಿ ಯಲಹಂಕದ ಮಿನಿ ವಿಧಾನಸೌಧದ ಮುಂದೆ ಕಾಂಗ್ರೆಸ್ ಮುಖಂಡರಿಂದ ಪಟಾಕಿ ಸಿಡಿಸಿ ಡಿಕೆಶಿ ಬ್ಯಾನರ್ಗೆ ಕ್ಷೀರಾಭಿಷೇಕ ಮಾಡಿ ನೂರಾರು ಸಾರ್ವಜನಿಕರಿಗೆ ಸಿಹಿ ವಿತರಣೆ ಮಾಡಿದರು. ನಂತರ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಹಾಕುತ್ತಾ ತೆರಳಿ ಮಿನಿ ವಿಧಾನಸೌಧದ ಸಿಬ್ಬಂದಿಗೆ ಸಿಹಿ ಹಂಚಿದರು. ಎಲ್ಲರಿಗೂ ಎಲ್ಲರಿಗೂ ಕೊಡಿ ಸರ್. ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದಂತಹ ಕೇಶವರಾಜಣ್ಣವರ ನೇತೃತ್ವದಲ್ಲಿ ಯಲಹಂಕ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರ ಯಲಹಂಕ ತಾಲೂಕಿನ ನಮ್ಮ ಗ್ಯಾರಂಟಿ ಯೋಜನೆಯ ಸದಸ್ಯರ ಪರವಾಗಿ ಹಾಗೂ ನಮ್ಮ ಯಲಹಂಕ ತಾಲೂಕಿನ ಜನತೆಯ ಪರವಾಗಿ ಇಂದು ಏನು ಕರ್ನಾಟಕ ರಾಜ್ಯ ಸರ್ಕಾರದ ನೂತನವಾಗಿ ಆಯ್ಕೆಯಾಗಿರುವಂತಹ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ಅವರು ನೂತನವಾಗಿ ಮುಖ್ಯಮಂತ್ರಿ ಆಗ್ತಾ ಇರೋದರಿಂದ ನಮ್ಮ ಏನು ಯಲಹಂಕ ಕ್ಷೇತ್ರದ ಜನತೆ ಬಹಳ ಸಂತೋಷದಿಂದ ಇವತ್ತು ಅವರಿಗೆ ಕ್ಷೀರ ಅಭಿಷೇಕದ ಮುಖಾಂತರ ಹಾಗೂ ಪಟಾಕಿ ಹಚ್ಚುವುದರ ಮುಖಾಂತರ ಸಿಹಿಯನ್ನು ಹಂಚಿ ಇವತ್ತು ನಾವು ಸಂಭ್ರಮವನ್ನು ಆಚರಿಸಿದ್ದೇವೆ. ಏನು ಡಿ ಕೆ ಶಿವಕುಮಾರ್ ಅವರು ಕನಸನ್ನು ಕಟ್ಕೊಂಡಿದ್ದರು ಇವತ್ತು ನೆರವೇರಿದೆ. ಅವರ ಪಕ್ಷದ ನಿಷ್ಠೆ, ಅವರ ಪರಿಶ್ರಮ, ಅವರ ಪಕ್ಷದ ಮೇಲಿದ್ದಂತಹ ಭಕ್ತಿ ಜೊತೆಗೆ ನಂಬಿಕೆ ಇವತ್ತು ಅವರಿಗೆ ಈ ಸ್ಥಾನವನ್ನು ತಂದುಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪಕ್ಷವನ್ನು ಕಟ್ಟಲಿಕ್ಕೆ ಅವರು ದುಡಿದಿದ್ದಾರೆ, ಕಷ್ಟಪಟ್ಟಿದ್ದಾರೆ. ಜೊತೆಗೆ ಏನು ಮುಂದೆ ಅವರು ಜನತೆಗೆ ಮುಖ್ಯಮಂತ್ರಿಗಳಾದ ನಂತರ ಜನತೆಗಳ ಬೇಡಿಕೆಗಳನ್ನು ಅರ್ಥ ಮಾಡಿಕೊಂಡು ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನತೆಗೆ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಮಗದೊಮ್ಮೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳ್ತಾ ಹಾಗೆ ಅಭಿನಂದನೆಗಳನ್ನು ಹೇಳ್ತೇವೆ. ವೈಯಕ್ತಿಕವಾಗಿ ಅಂದರೆ ಭಾಳಷ್ಟು ಸಂತೋಷವಾಗಿದೆ. ಯಾಕೆ ಅಂದರೆ ನಾವು ಕಾರ್ಯಕರ್ತರು ಇದ್ದೀವಿ, ಅವರೊಂದು ಮಾರ್ಗದರ್ಶನ ನಮಗೆ. ಯಾಕೆಂದರೆ ಒಬ್ಬ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿದ್ದರೆ ಜೊತೆಗೆ ಅವರ ನಂಬಿಕೆ, ಅವರು ಆ ಪಕ್ಷದ ಮೇಲೆ ಇಟ್ಟಂತಹ ಪ್ರೀತಿ, ಗೌರವ ಮತ್ತು ದಿಟ್ಟ ಛಲ ಇವತ್ತು ನಮಗೊಂದು ಮಾದರಿ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅವರು ಸಿ ಎಮ್ ಆಗಿರೋದ್ರಿಂದ ನಮಗೂ ಸಾಕಷ್ಟು ಯಲಹಂಕ ಕ್ಷೇತ್ರದಲ್ಲಿ ಕೆಲಸ ಆಗುತ್ತೆ, ನಾವು ಅವರಿಂದ ತಗೊಳ್ತೀವಿ. ಅದೇ ಅಭಿಮಾನ. ಕಾರ್ಯಕರ್ತರು ಅಂದರೆ ಅವರು ಕೇವಲ ಕಾರ್ಯಕರ್ತರ, ಅವರು ಕೆಳಮಟ್ಟದವರು ಅಂತ ಯಾವತ್ತೂ ನೋಡಿಲ್ಲ. ಅವರು ಯಾವಾಗಲೂ ಹೇಳ್ತಾರೆ, ಏನು ಕೆಳಗೆ ಕೂತಿರೋರೆ, ಏನು ಕೆಳಗೆ ಕೂತಿರುವಂತಹ ನಮ್ಮ ಕಾರ್ಯಕರ್ತರೇ ಮೇಲೆ ಕೂತಿರುವಂತಹ ನಾಯಕರು, ನಾವೆಲ್ಲ ನಾಯಕರು, ನೀವು ನಾಯಕರು ಅಂತ ಹೇಳ್ತಾ ಇರ್ತಾರೆ. ಜೊತೆಗೆ ಅವರು ನಮ್ಮ ಏನು ಕಾರ್ಯಕರ್ತರಿಗೆ ಯಾವಾಗಲೂ ಒಂದು ಸಂದೇಶವನ್ನು ಹೇಳ್ತಾರೆ. ನಿಮ್ಮ ಭಾಗದಲ್ಲಿ
ನೀವು ಮುಖಂಡರು ಅನ್ಸ್ಕೋಬೇಕು, ನೀವೇ ನಾಯಕರಾಗಬೇಕು. ಯಾವ ಒಬ್ಬ ನಾಯಕ ಆ ಒಂದು ಊರಲ್ಲಿ ಆ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡು ನಾನೇ ನಾಯಕ ಅಂತ ಬೆಳೀತಾನಲ್ಲ, ಅವನೇ ನಿಜವಾದಂತಹ ಒಬ್ಬ ಒಳ್ಳೆಯ ನಾಯಕ ಆಗಲಿಕ್ಕೆ ಸಾಧ್ಯ ಅಂತ ಯಾವಾಗಲೂ ಪದೇ ಪದೇ ಹೇಳ್ತಾರೆ. ನಿಮ್ಮ ಏರಿಯಾ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಇರುವಂಥ ಬಡಾವಣೆಗಳಲ್ಲಿ ನೀವು 100ರಿಂದ 300 ನಿಮ್ಮ ಅಲ್ಲಿರುವಂಥ ಜನಗಳನ್ನು ಸಂಪಾದನೆ ಮಾಡಿ ಅವಾಗ ನಾವೇ ನಿಮ್ಮ ಹತ್ರ ಬರ್ತೀವಿ ಅಂತ ಯಾವಾಗಲೂ ಆ ಸಂದೇಶವನ್ನು ಹೇಳ್ತಾರೆ. ನನಗೆ ಅದು ಭಾಳ ಇಷ್ಟ. ನಾನು ಒಂದು ಸರಿ ಡೆಲ್ಲಿಗೆ ಹೋದಾಗ ತುಂಬ ಜನ ಅವ್ರ ಹತ್ರ ಹೋಗ್ತಾ ಇದ್ದಾಗ ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ಇಲ್ಲಿ ನೀವು ಬಂದು ನನ್ನ ಹತ್ರ ಬಂದು ನೀವು ಫೋಟೋ ತೆಗೆಸ್ಕೊಳ್ಳೋದಾಗಲಿ ಅದೆಲ್ಲ ಮುಖ್ಯ, ನೀವು ನಿಮ್ಮ ಜಾಗದಲ್ಲಿ ನೀವು ನಾಯಕರಾಗಿ ಬೆಳೀರಿ, ಅದೇ ನಿಜವಾಗ್ಲೂ ನನಗೆ ಸಂತೋಷ ಕೊಡೋದು ಅಂತ ಅವ್ರು ಹೇಳಿದಂಥ ಸಂದೇಶವನ್ನು ನಾನು ಯಾವಾಗಲೂ ಪ್ರತಿದಿನ ಅದನ್ನು ನೆನೆಸ್ಕೊತಾ ಇರ್ತೀನಿ. ಅದು ನಂಗೆ ಭಾಳ ಇಷ್ಟವಾದಂತಹ ಪದ. ಇದು ಖುಷಿ ಅನ್ನೋದಕ್ಕಿಂತ ಒಂಥರ ವಿಜೃಂಭಣೆ ನಮಗೆ. ಈಗಾಗಲೇ ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಇದ್ದರು ಸಿದ್ದರಾಮಯ್ಯ ಅವರು ಅತ್ಯಂತ ಖುಷಿಯಿಂದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವ್ರದ್ದು ಏನೇನು ಆದರ್ಶ ಇತ್ತು, ತತ್ವಗಳಿದ್ವು, ನೀತಿ ನಿಯಮಗಳು ಮತ್ತು ಏನೇನು ಕಾರ್ಯಕ್ರಮ ಕೊಟ್ಟಿದ್ರು ಅಷ್ಟೂ ಕಾರ್ಯಕ್ರಮನ ಮುಂದುವರಿಸಿ ಅದ್ರ ಜೊತೆಗೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಗೆಲ್ಲೋದಕ್ಕೆ ಏನು ಮಾಡಬೇಕು ಅದನ್ನು ಮೀರಿ ನಮ್ಮ ಡಿ ಕೆ ಸಾಹೇಬರು ಮಾಡ್ತಾರೆ ಅನ್ನೋ ನಿರೀಕ್ಷೆ ನಮಗಿದೆ. ಅದಕ್ಕಿಂತ ಮೀರಿ ನಮ್ಮ ಯಲಹಂಕದಲ್ಲಿ 2028ರಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನೋ ಅಭಿಲಾಷೆಗೆ ಡಿ ಕೆ ಸಾಹೇಬರು ನೀರೇರಿತಾರೆ ಅನ್ನೋ ಉತ್ಸಾಹ ನಮ್ಮ ಕಾರ್ಯಕರ್ತರಿಗೆ ಬಂದಿದೆ. ಇಡೀ ಯಲಹಂಕದಲ್ಲಿರೋ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನೂ ನಾವು ಲೀಡ್ರು ಅನ್ನೋ ಲೆಕ್ಕದಲ್ಲಿ ಇವತ್ತು ವಿಜೃಂಭಿಸ್ತಾ ಇದ್ದಾರೆ. ಇದೇ ಖುಷಿಗೆ ನಮ್ಮ ಇಲ್ಲಿನ ನಾಯಕರಾದಂಥ ಕೇಶವರಾಜಣ್ಣವರು ನಿನ್ನೆ ರಾತ್ರಿ ಎಲ್ರಿಗೂ ಒಂದು ಸಂದೇಶ ಕೊಟ್ಟರು. ನಾನು ಕಾರ್ಯಕ್ರಮ ನಿಮಿತ್ತ ಬೇರೆ ಕಡೆ ಇರ್ತೀನಿ, ಹಾಗನ್ಬಿಟ್ಟು ನೀವು ಯಾರೂ ಮನೆಯಲ್ಲೇ ಇರಬೇಡಿ, ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಒಂದು ವಿಜೃಂಭಣೆಯಿಂದ ಆಚರಿಸಿ ಅಂತ ಹೇಳಿದ್ರು. ಅವರ ಆದೇಶದಂತೆ ನಾವು ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀವಿ ಸರ್. ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಅಧ್ಯಕ್ಷರು ಶ್ರೀಮತಿ ವೀಣಾ ರಮೇಶ್, ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ಗ್ಯಾರಂಟಿ ಸಮಿತಿ ಸದಸ್ಯರು ಚಳ್ಳಳ್ಳಿ ವಿರೂಪಾಕ್ಷ, ಸದಸ್ಯರಾದ ಮುನಿಕೆಂಪಯ್ಯ, ಬ್ಯಾಳಕೆರೆ ಗಣೇಶ್, ರತ್ನಮ್ಮ, ಸುಜಾತ, ಶ್ರೀದೇವಿ, ಚಂದ್ರು, ಭೂನ್ಯಾಯ ಮಂಡಳಿ ಸದಸ್ಯರಾದ ವೈಸಿ ವೆಂಕಟೇಶ್ ಹಾಗೂ ವಾರ್ಡ್ ನಂಬರ್ 4 ಅಧ್ಯಕ್ಷರು ಅರವಿಂದ್, ಕಿರಣ್ ನವಲೆ, ಸೇವಾದಳ ಅಧ್ಯಕ್ಷರು ಅಶೀಂ, ಸೇವಾದಳ ವಾರ್ಡ್ ಶಶಿಕಲಾ ಅಧ್ಯಕ್ಷರು, ದಾಸನಪುರ ಬ್ಲಾಕ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವೆಂಕಟೇಶ್, ಪ್ರಕಾಶ್ ಗೌಡ್ರು, ಶ್ರೀರಾಮಣ್ಣ, ಟಿ.ಎಂ. ಮಂಜುನಾಥ್, ಹೇಮಂತ್ ಕುಮಾರ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭಾಗವಹಿಸಿದ್ದರು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.